ಏನು ನಮ್ಮ ಬೆಂಗಳೂರಿನಲ್ಲಿ ಅದು ಮಲೆನಾಡು ಕೂರ್ಗ್ ಸ್ಟೈಲ್ನ ಫುಡ್ ಅದು ಕೂಡ ಮನೆಯಲ್ಲೇ ಮಾಡಿದಂತಹ ಟೇಸ್ಟು. ಅಷ್ಟೇ ಅಲ್ಲ, ಮನೆ ಫುಡ್ ಅಂತಾನೆ ನೀವು ಅನ್ಕೋತೀರಾ ಅಲ್ಲಿನ ಒಂದು ವಾತಾವರಣನ ನೋಡಿದ್ರೆ. ಅಷ್ಟು ಚೆನ್ನಾಗಿದೆ ಅಲ್ಲಿರುವಂಥ ಅಟ್ಮಾಸ್ಫಿಯರ್ ಕೂಡ. ಮನೆಯಲ್ಲಿ ಅಡುಗೆ ಮನೆ ಹೆಂಗಿರುತ್ತೋ ಹಾಗೆ ಇರುತ್ತೆ. ಆಹಾ, ನೀರು ದೋಸೆ ನೋಡ್ತಿದ್ದೀರಲ್ಲ, ಬಾಯಲ್ಲಿ ನೀರು ಉರಿಸ್ತಾ ಇಲ್ವಾ? ಖಂಡಿತ ಅಷ್ಟೇ ಚೆನ್ನಾಗಿ ನೀವು ಆರ್ಡರ್ ಕೊಟ್ಟ ಮೇಲೆ ಅಲ್ಲೇ ಮಾಡಿ ನಿಮಗೆ ಬಿಸಿ ಬಿಸಿಯಾಗಿ ಬಡಿಸ್ತಾರೆ. ಇದು ಯಾವುದಪ್ಪ ಅಂತ ಹೇಳ್ತಿದ್ದೀರಾ? ಎಸ್, ಹೇಳ್ತೀನಿ. ಫಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಪೋರ್ಕ್ ಹೋಟೆಲ್ಸ್ ಬಹಳ ರೇರ್ ಕಣ್ರಿ. ಆದ್ರೆ ಮಲೆನಾಡಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಆ ಒಂದು ಪೆಪ್ಪರ್ ಪೋರ್ಕ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಆಹಾ, ಬಾಯಲ್ಲಿ ನೀರು ಉರ್ಸೋಂತಹ ಪೋರ್ಕು ರುಚಿ ರುಚಿಯಾಗಿ ಮನೆಯಲ್ಲೇ ಮಾಡ್ತಾರನೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಕೂರ್ಗ್ ಅಂಡ್ ಮಲ್ನಾಡ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ತಿರೋದು ಅಕ್ಕಿ ರೊಟ್ಟಿ ನೋಡಿ, ಸ್ಟವ್ ಮೇಲೆ ಬೆಂಕಿ ಮೇಲೆನೆ ಬೇಯಿಸಿ ನಿಮ್ಗೆ ಕೊಡ್ತಾರೆ. ಆವಾಗ ಹಂಗೆ ನೋಡಿ ಬೆಂಕಿ ಮೇಲೆ ಸುಟ್ಟು ಅಕ್ಕಿ ರೊಟ್ಟಿನ ಕೊಡ್ತಾರೆ. ಅದು ಕೂಡ ನ್ಯಾಚುರಲ್ ಆಗಿ ಅಕ್ಕಿ ರೊಟ್ಟಿನ ಮಾಡುವಂತಹ ಸ್ಟೈಲು. ಒತ್ತೋದಾಗ್ಲಿ ಇನ್ನೊಂದಾಗ್ಲಿ. ಈಗ ನೀವು ನೋಡ್ತಿರೋದು ಗ್ರೀನ್ ಕಲರ್ ಚಿಕನ್ ಕರಿ. ಆಬಾಬಾ, ಘಮ ಘಮ ಅಂತ ಆಯಿತು. ನಮಗಂತೂ ಕಿಚನ್ಗೆ ಹೋದಾಗ ಇಲ್ಲಿ ನೋಡ್ತಿದ್ದೀರಾ ಅಲ್ಲ, ಇದು ಕಡುಬು, ನಮ್ಮ ಮಲೆನಾಡು ಸ್ಟೈಲು. ಹೌದು, ಅಷ್ಟೇ ಅಲ್ಲ, ನಿಮಗೆ ಈಗ ಶಾವಿಗೆ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಚಿಕನ್ನ ಈಗ ನೋಡಿ ರೆಡಿಯಾಗಿಡ್ತಿದ್ದಾರೆ. ಜೊತೆಗೆ ಕಡುಬು. ವಾವ್, ಬಂದ್ಬಿಡ್ತು ನೋಡಿ. ನೀವೆಲ್ಲ ಕಾಯ್ತಾ ಇದ್ದಂತಹ ಆ ಬಿಸಿ ಬಿಸಿ ಶಾವಿಗೆ. ವಾವ್, ವೆರಿ ಬ್ಯೂಟಿಫುಲ್. ನನಗೆ ಈ ಶಾವಿಗೆ ಒತ್ತದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರ್ತಾ ಇತ್ತು. ಅಂತೂ ನಮಗಂತೂ ಇವತ್ತು ಹಬ್ಬನೋ ಹಬ್ಬ. ನಮ್ಮ ಹೊಟ್ಟೆ ಇವತ್ತು ತಣ್ಣಗಾಯಿತು. ಯಾಕಂದರೆ ಬಹಳ ದಿನದಿಂದ ಈ ಹೋಟೆಲ್ಗೆ, ಈ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ನಾನು ಕಾಯ್ತಾ ಇದ್ದೆ. ಈ ಟೇಸ್ಟನ್ನು ಮಾಡಲೇಬೇಕು ಅಂತ. ಶಾವಿಗೆನೂ ಕೂಡ ಇವತ್ತು ನಾನು ತಿಂದ್ಬಿಟ್ಟೆ ಬಿಡಿ. ಸರಿ, ಬೇಗ ಈ ಒಂದು ರೆಸ್ಟೋರೆಂಟ್ ಯಾವುದು ನಮ್ಮ ಬೆಂಗಳೂರಲ್ಲಿ ಮಲೆನಾಡು ಕೂರ್ಗ್ ಸ್ಟೈಲ್ ನ ಫುಡ್ ಅಂತ ಕೇಳ್ತಿದ್ದೀರಾ? ಇದು ಕೊಪ್ಪ ಕೆಫೆ ಅಂತ ನಮ್ಮ ಬೆಂಗಳೂರಿನಲ್ಲಿ ಶುರುವಾಗಿದೆ. ಜಸ್ಟ್ ಇನ್ನು ಕೆಲವೇ ತಿಂಗಳುಗಳಾಗಿದೆ ಇದು ಶುರುವಾಗಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರು. ನೀವಿಲ್ಲಿ ಬಂದ್ರೆ ಮುಖ್ಯವಾಗಿ ಮನೆ ಟೇಸ್ಟ್ ಅನ್ನ ಮಾಡ್ಬೋದು. ಮಲೆನಾಡು ಕೂರ್ಗ್ ಸ್ಟೈಲ್ ನ ಊಟ ಇಲ್ಲಿ ದಿ ಬೆಸ್ಟ್ ಅಂತ ಅನ್ಸಿದ್ ನನಗೆ. ಏನ್ ಗೊತ್ತಾ, ಈ ಗಿಣ್ಣ ಕಣ್ರಿ. ಮಲೆನಾಡ್ ಕಡೆ ಎಲ್ಲ ಇದನ್ನ ಗಿಣ್ಣ ಅಂತಾರೆ, ನಾವೆಲ್ಲ ಗಿಣ್ಣು ಅಂತ ಹೇಳ್ತೀವಿ. ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಬಾಬಾ, ನಿಜವಾದ ಅಮೃತ ಅಂದ್ರೆ ಇದೆ ಅಂತ ಹೇಳ್ಬೋದು. ಅಷ್ಟು ರುಚಿ ರುಚಿಯಾಗಿತ್ತು. ಎಲ್ಲ ಸ್ಟವ್ ಮೇಲೆ ಬಿಸಿ ಬಿಸಿಯಾಗಿ ಆವಾಗ ಹಂಗೆ ಆರ್ಡರ್ ಕೊಟ್ಟಿದ ತಕ್ಷಣ ರೆಡಿ ಮಾಡಿ ನೋಡಿ ಹೀಗೆ ಬಡಿಸಿ ಬಿಡ್ತಾರೆ. ನೋಡ್ತಾ ಇದ್ರೇನೆ ಹಂಗೆ ಬಿಸಿ ಬಿಸಿ ಹೊಗೆ ನೋಡಿ ಹೆಂಗ್ ಆಡ್ತಾ ಇದೆ ಅಂತ. ಆವಾಗ ಹಂಗೆ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ತುಂಬಾನೇ ವೆರಿ ವೆರಿ ಟೇಸ್ಟಿ ಆಗಿತ್ತು. ಸೊ ನಾನಂತೂ ಇವತ್ತು ಊಟನೂ ಮಾಡಿದೆ ಇಲ್ಲಿ. ನನ್ನ ಜೊತೆಗೆ ನನ್ನ ಫ್ಯಾಮಿಲಿಯವರು ಬಂದಿದ್ರು. ತುಂಬಾನೇ ಖುಷಿಯಾಗಿ ತಿಂದಿದ್ದೀವಿ ನಾವಿವತ್ತು. ಈ ಒಂದು ನೀವು ಡ್ರಿಂಕನ್ನು ಟ್ರೈ ಮಾಡಲೇಬೇಕು. ಎಳ್ನೀರಲ್ಲಿ ಮಾಡ್ತಾರೆ, ಚಿಯಾ ಸೀಡ್ಸ್ ಹಾಕಿರ್ತಾರೆ, ಹಾಗೆ ಲೆಮನ್ ಫ್ಲೇವರು ಇತ್ತು. ತುಂಬಾನೇ ಚೆನ್ನಾಗಿತ್ತು. ಇನ್ನು ಪೆಪ್ಪರ್ ಚಿಕನ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಏನು ಸಖತ್ತಾಗಿತ್ತು ಗೊತ್ತಾ. ಹಾಗೆ ಪುದೀನಾ ಚಿಕನ್ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲೇನಾದರೂ ನೀವು ಫಂಕ್ಷನ್ಸ್ ಮಾಡೋದಾದ್ರೆ ಫಂಕ್ಷನ್ನು ಮಾಡ್ಬೋದು. ಒಳ್ಳೆ ಫಂಕ್ಷನ್ ಹಾಲ್ ಕೂಡ ಇದೆ, ಲಾನ್ ಕೂಡ ಇದೆ. ಮಳೆ ಇಲ್ಲ ಅಂದರೆ ಅಲ್ಲೂ ಕೂಡ ಅರೇಂಜ್ ಮಾಡ್ಕೋಬೋದು. ವೆರಿ ಬ್ಯೂಟಿಫುಲ್ ಪ್ಲೇಸ್. ನನಗೆ ಇಷ್ಟೊಂದು ಇಲ್ಲೆಲ್ಲ ಹೇಗಪ್ಪ ಅಂತ ಅನ್ನಿಸ್ತು. ಬೆಂಗಳೂರಿನಲ್ಲಿ ಮಲೆನಾಡು ಕೂರ್ಗ್ ಸ್ಟೈಲಲ್ಲಿ, ಅದರಲ್ಲೂ ಮನೆ ಊಟ ಥರ ಇಂಥದ್ದೊಂದು ಐಡಿಯಾ ಯಾರಿಗೆ ಬಂತು, ಹೇಗೆ ಬಂತು ಅಂತ ಕೇಳ್ತಿದ್ದೀರಾ? ಬನ್ನಿ, ಈ ಒಂದು ರೆಸ್ಟೋರೆಂಟ್ನ ಮಾಲೀಕರೇ ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾರೆ, ಕೇಳೋಣ. ಎಸ್ ಮ್ಯಾಮ್, ಇದೊಂಥರ ಹೆಸರೇ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಕೊಪ್ಪ ಇದು ಯಾವುದೋ ಒಂದು ಪ್ಲೇಸ್ದಲ್ವಾ ಮಲೆನಾಡು ಕಡೆ ಅಂತ ಅನ್ನಿಸ್ತು. ನೋಡಿದ್ರೆ ಅದೇ ಹೆಸರಲ್ಲೇ ಕೆಫೆನ ಕೂಡ ಇಟ್ಟಿದ್ದೀರಾ. ಏನಿದೆ ಐಡಿಯಾ, ಹೇಗೆ? ನಾವು ಹುಟ್ಟಿರೋ ಜಾಗ ಅದೊಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಯಾವಾಗಲೂ. ಇನ್ನೊಂದು ಏನು ಅಂದರೆ, ನಾವು ಕೂರ್ಗ್ ಹೋಗಿ ನೋಡಿದಾಗ ಅಲ್ಲೂ ಕೊಪ್ಪ ಇದೆ. ಆ್ಯಂಡ್ ನಮ್ಮ ಊಟ ತುಂಬ ಸಿಮಿಲರ್, ಸೇಮೇ, ಹೆಸರು ಮಾತ್ರ ಬದಲಾಗಿ ಡಿಫ್ರೆಂಟಾಗಿ ಇಟ್ಕೊಂಡಿರ್ತೀವಿ. ಸೊ ಆ ಒಂದು ಥಾಟಲ್ಲಿ ಕೊಪ್ಪ ಕೆಫೆ ಅಂತ ಇಟ್ಟಿದ್ದು. ಓಕೆ, ಏನೆಲ್ಲ ಸ್ಪೆಷಲು? ನನಗಂತೂ ಈಗ ತಿಂದಿದ್ದೆಲ್ಲಾನು ತುಂಬ ಟೇಸ್ಟಿ ಅನ್ನಿಸ್ತು. ಆಲ್ರೆಡಿ ನಾವು ಊಟ ಮಾಡಿದ್ವಿ ಇಲ್ಲಿ. ಈಗ ಅಂತ ಹೇಳಿದ್ರೆ ನಿಮಗೆ, ನೀವೇನಾದರೂ ಮಲೆನಾಡವರು ಕೂರ್ಗವರು ಆಗಿದ್ರೆ ಯು ವಿಲ್ ಲವ್ ದಿಸ್ ಫುಡ್ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್, ಏನೇನು ಮೆನು ಒಂದ್ಸರಿ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಇಲ್ಲಿ ನಮ್ಮದು ತೀರಾ ವೆರೈಟೀಸ್ ಅಂತಿಲ್ಲ. ನಾವು ಮನೇಲಿ ಏನು ತಿಂತಾ ಇದ್ವಿ ಅದನ್ನ ಅಷ್ಟೇ ನಾವು ಜನಕ್ಕೆ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಸೊ ಅಂತ ಒಂದು 15 ಐಟಮಲ್ಲಿ ಮುಗ್ದೋಗ್ಬಿಡುತ್ತೆ ಮೆನ್ಯೂ. ಬಟ್ ಈಚ್ ಐಟಮ್ ಇಸ್ ನಮ್ಮದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಪೋರ್ಕ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು. ಅದಕ್ಕೆ ನಾವು ಜೊತೆಗೆ ತಿನ್ನುವಂಥ ಶಾವಿಗೆ, ನೀರು ದೋಸೆ, ಅಕ್ಕಿ ರೊಟ್ಟಿ, ಇದೆಲ್ಲ ನಿಮಗೆ ನಾರ್ಮಲಾಗಿ ಎಲ್ಲ ಹೋಟ್ಲಲ್ಲೂ ಸಿಗುವಂಥದ್ದಲ್ಲ. ಬಟ್ ಇದು ಮಾಡೋದು ಅಷ್ಟು ಈಸಿ ಅಲ್ಲ. ಎವ್ರಿಥಿಂಗ್ ನಾವು ಫ್ರೆಶ್ ಆಗಿ ಅಲ್ಲೇ ರೆಡಿ ಮಾಡಿ ಕೊಡಬೇಕಾಗುತ್ತೆ. ಸೊ ಪ್ರಾಸೆಸ್ಸು ಟೈಮ್ ಸ್ವಲ್ಪ ತೊಗೊಳುತ್ತೆ, ಪೇಷನ್ಸ್ ಬೇಕಾಗುತ್ತೆ ತಿನ್ನೋರ್ಗು ಮಾಡೋರ್ಗು.
ಬಟ್ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಬಹುಶಃ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಬೆಂಗಳೂರಲ್ಲಿ ಮಲ್ನಾಡ್ ಸ್ಟೈಲ್ದು ಕೂರ್ಗ್ ಸ್ಟೈಲ್ನ ಈ ಫುಡ್ಡನ್ನು ನೀವು ಅದು ಕೂಡ ಮನೆಯಲ್ಲಿ ತಿನ್ನೋ ಹಾಗೆ ಇರಬೇಕು ಟೇಸ್ಟ್ ಅಂತ ಶುರು ಮಾಡಿದ್ದು. ಹೇಗೆ ಈ ಐಡಿಯಾ ಯಾವಾಗಿಂದ ಮಾಡಿದ್ರಿ? ಸೊ ನಾವು ಏನೋ ಹೋಟೆಲ್ ಇಂಡಸ್ಟ್ರಿ ಟ್ರೈನಿಂಗ್ ಇದ್ದು ಏನೋ ಮಾಡಿ ಗೊತ್ತಿದ್ದು ನಾವು ಶುರು ಮಾಡಿದ್ದಲ್ಲ. ಇದು ನಮ್ಮ ಅಕ್ಕ ಮನೇಲಿ ಏನು ಅಡುಗೆ ಮಾಡ್ತಾ ಇದ್ರು, ನಾವು ಮನೇಲಿ ಏನು ತಿಂತಾ ಇದ್ವಿ, ಮನೇಲಿ ನಾವು ಹೇಗೆ ಮಾಡ್ತಾ ಇದ್ವಿ ಅದೇ ಪ್ರಾಸೆಸ್ನೇ ನಾವು ಇಲ್ಲೂ ಮಾಡ್ತಾ ಇರೋದು. ಹೋಟೆಲ್ಗೆ ಅಂತ ಏನು ಡಿಫ್ರೆಂಟ್ ಪ್ರಾಸೆಸ್ ಇಲ್ಲ. ಎಷ್ಟೇ ಜನ ಬಂದರೂ ನಾವು ಮನೇಲಿ ಯಾವ ರೀತಿ ಅಡುಗೆ ಮಾಡ್ತಾ ಇದ್ವಿ, ಯಾವ ರೀತಿ ರೊಟ್ಟಿ ಒತ್ತಿ ಸುಟ್ಟು ಕೊಡ್ತಾ ಇದ್ವಿ, ಯಾವ ರೀತಿ ನೀರು ದೋಸೆ ಹಾಕ್ತಾ ಇದ್ವಿ, ಅದೇ ಪ್ರಾಸೆಸ್ನ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ನೀವು ಆರ್ಡ್ರ್ ಮಾಡಿದ್ಮೇಲೆ. ಸೊ ಅದನ್ನೇ ನಾವು ಇಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಓಕೆ ಏನು ಹೇಳ್ತಾ ಇದ್ದಾರೆ ಜನ? ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ, ತುಂಬ ಜನಕ್ಕೆ ಬರ್ತಾ ಇದ್ದಾರೆ. ಏನು ಫೀಡ್ಬ್ಯಾಕ್ ಸಿಗ್ತಾ ಇದೆ ನಿಮಗೆ? ನಾವು ಮುಂಚೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬಾ ಏನೋ ಏನಪ್ಪ ಯಾರಿಗೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿದ ದಿನಗಳು ಇದೆ. ಬಟ್ ಇತ್ತೀಚೆಗೆ ಜನಕ್ಕೆ ಗೊತ್ತಾದಂಗೆ ಏನಂದರೆ ಬಂದವರೆಲ್ಲ ಊಟ ಅದ್ಭುತ ಅಂತ ಹೇಳೋರು. ಜನ ಕಡಿಮೆ ಇದ್ರೂ ತಿಂದವರೆಲ್ಲ ಊಟದ ಬಗ್ಗೆ ತುಂಬ ಖುಷಿ ಪಡೋರು. ಅದೇ ಒಂದು ಕಾನ್ಫಿಡೆನ್ಸ್ ಸಿಕ್ತು ನಮಗೆ. ಊಟ ಚೆನ್ನಾಗಿದ್ಮೇಲೆ ಒಂದಲ್ಲ ಒಂದಿನ ಚೆನ್ನಾಗಿ ಓಡೇ ಉಡುತ್ತೆ ಅಂತ. ಅದೇ ಕಾನ್ಫಿಡೆನ್ಸಲ್ಲಿ ನಾವು ಮುಂದೆ ಹೋಗ್ತಾ ಹೋದ್ವಿ. ಸೊ ಇವಾಗ ಜನಕ್ಕೆ ನೀವು ಹೇಳ್ದಂಗೆ ತುಂಬ ಜನಕ್ಕೆ ಗೊತ್ತಾಗಿದೆ, ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗೆ ಜಾಸ್ತಿ ಏನು ಇಷ್ಟಪಡ್ತಿದ್ದಾರೆ, ಏನು ಯಾವುದನ್ನ ಎಷ್ಟು ಇಷ್ಟಪಡ್ತಿದ್ದಾರೆ? ಪೋರ್ಕು ಎಲ್ಲರೂ ತಿನ್ನಲ್ಲ, ಬಟ್ ತಿನ್ನೋರೇನಾದರೂ ಇಲ್ಲಿ ಬಂದರೆ ದಟ್ ಈಸ್ ದೇರ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಪೋರ್ಕ್ ತಿಂದೇ ಇರೋರ್ಗು ನಾವು ಡಿಸಪಾಯಿಂಟ್ ಮಾಡೋದೇ ಇಲ್ಲ. ಇಫ್ ಯು ಆರ್ ನಾನ್ ವೆಜಿಟೇರಿಯನ್, ನಮ್ಮಲ್ಲಿ ತುಂಬ ವೆರೈಟೀಸ್ ಇದೆ ನಾನ್ ವೆಜಿಟೇರಿಯನ್ಸ್ಗೆ. ವೆಜಿಟೇರಿಯನ್ಸ್ಗೆ ಇನ್ನೂ ಇಂಟ್ರಡ್ಯೂಸ್ ಮಾಡಿಲ್ಲ ಅಷ್ಟಾಗಿ. ನಾವೇನು ಅಂದರೆ ಇವಾಗ ನಮಗೆ ಗೊತ್ತಿಲ್ಲದೆ ಇರೋ ಐಟಮ್ನ ನಾವು ಇಂಟ್ರಡ್ಯೂಸ್ ಮಾಡಬಾರ್ದು ಅಂತ, ಯಾಕಂದರೆ ಅದರಲ್ಲಿ ನಾವು ಬೆಸ್ಟ್ ಆಗಲ್ಲ. ಸೊ ನಮ್ಗೇನು ಗೊತ್ತು, ನಾವು ತುಂಬ ಚೆನ್ನಾಗಿ ಏನು ಮಾಡ್ತೀವಿ ಅದನ್ನು ಮಾತ್ರ ಇಟ್ಕೊಂಡಿರೋದ್ರಿಂದ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಗಿಣ್ಣು ತುಂಬ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರದ್ದು ಏನು ಸ್ಪೆಷಾಲಿಟಿ? ಗಿಣ್ಣ ಬಂದು ಎಲ್ಲ ಟೈಮಲ್ಲೂ ಸಿಗುವಂಥ ಸ್ವೀಟ್ ಅಲ್ಲ. ನಾವು ಚಿಕ್ಕಲ್ಲಿರುವಾಗ ಕಾಯ್ತಾ ಇದ್ವಿ ಆ ಥರ ಹಾಲು ಎಲ್ಲಿ ಸಿಗುತ್ತೆ, ಯಾವಾಗ ಒಂಥರ ಅಪರೂಪಕ್ಕೆ ಸಿಗುವಂಥ ಸ್ವೀಟು. ಲಕ್ಕಿಲಿ ನಮಗೆ ಆ ಪ್ರೊವೈಡರ್ ಸಿಕ್ಕಿದ್ರು ಇತ್ತೀಚೆಗೆ ಅದನ್ನು ಆ ಥರ ಹಾಲು ನಮಗೆ ಪ್ರೊವೈಡ್ ಮಾಡೋಕ್ಕೆ. ಸೊ ಅದೊಂದು ನಾವು ಲಕ್ಕಿ ಅಂತ ಹೇಳ್ಬೋದು. ಆ ಅಪರೂಪದ ಸ್ವೀಟ್ನ ನೀವು ಯಾವಾಗ ಬಂದರೂ ಕೊಪ್ಪ ಕೆಫೆನಲ್ಲಿ ತಿನ್ಬೋದು. ಸೊ ಅದು ತುಂಬ ಜನ ಎಲ್ಲರೂ ಇಷ್ಟಪಡ್ತಾರೆ. ನಾವು ಏನು ವೆರೈಟೀಸ್ ಆಫ್ ಸ್ವೀಟ್ ಇಟ್ಟಿಲ್ಲ, ಇರೋದೇ ನಮ್ಮ ಹತ್ರ ತುಂಬ ಕಡಿಮೆ ಸ್ವೀಟ್. ಸೊ ಅದು ತುಂಬ ಸಕ್ಸಸ್ ಆಗಿದೆ. ಅದು ನೋಡೋಕ್ಕೆ ಚಂದ ಅನ್ಸುತ್ತೆ. ಕಡುಬು ಬಹುಶಃ ಮಲೆನಾಡು ಕಡೆ ನಿಮ್ಮ ಮನೇಲಿ ಏನು ತಿಂಡಿ ಅಂತ ಕೇಳಲ್ಲ ಯಾರು, ಕಡುಬಿನ ಜೊತೆಗೆ ಏನು ಅಂತ ಕೇಳ್ತಾರೆ. ಅಂದರೆ ಕಡುಬು ನಿಮ್ಮ ಹೋಟೆಲ್ನ ಪರ್ಟಿಕ್ಯುಲರ್ ಆಗಿ ಹುಡ್ಕೊಂಡು ಬರೋಂಥವ್ರು ಯಾರು ಮ್ಯಾಮ್? ಒಂದು ಮೇಯ್ನ್ ಆಗಿ ಸ್ಟಾರ್ಟಿಂಗ್ ಬರ್ತಿದ್ದು ನಮ್ಮೂರವ್ರೆ, ಕೊಪ್ಪ ಕೆಫೆ ಅಂತ ಅಭಿಮಾನಕ್ಕೆ ಬರ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಬಂದಮೇಲೆ ಅವರು ಪ್ರತಿಯೊಬ್ಬರು ಹೇಳಿದ್ದು ನನಗೆ ಮನೇಲಿ ಹೆಂಗೆ ಅಮ್ಮ ಅಡುಗೆ ಮಾಡಿ ಹಾಕ್ತಾ ಇದ್ರು ಹಾಗೆ ಅನ್ನಿಸ್ತು ಅಂತ. ಅವರೇ ಮತ್ತೆ ಬಂದರು. ಇವಾಗ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಾಗಿದೆ. ಹೊಸಬ್ರು ಈ ಟೇಸ್ಟ್ ತಿಂದಲೇ ಇರೋರು ಕೂಡ ತುಂಬ ಇಷ್ಟಪಟ್ಟು ಬರ್ತಾ ಇದ್ದಾರೆ. ನಮ್ಮದು ಮೇಯ್ನ್ ಆಗಿ ಬಂದು ಪೋರ್ಕ್ ಇಷ್ಟಪಡೋರು ಖಂಡಿತ ಇಷ್ಟಪಡ್ತಾರೆ ಈ ಜಾಗನ. ಕೂರ್ಗ್ ಸ್ಟೈಲು ಇದೆ, ಮಲ್ನಾಡ್ ಸ್ಟೈಲು ಇದೆ. ಅದ್ರ ಜೊತೆಗೆ ನಿಮಗೆ ಅಕ್ಕಿ ರೊಟ್ಟಿನೂ ಅಷ್ಟೇ, ನಾವೇನೋ ಒಂದು ಮೆಷಿನಲ್ಲಿ ಮಾಡಿರೋದಂತಲ್ಲ, ಇಲ್ಲೇ ಒತ್ತಿ, ಇಲ್ಲೇ ಬೇಯಿಸಿ, ಇಲ್ಲೇ ಬೆಂಕಿನಲ್ಲಿ ಬೇಯಿಸಿ ಏನೋ ಕೊಡುವಂಥ ಡೈರೆಕ್ಟಾಗಿ ಅದನ್ನು ನೀವು ನೋಡ್ಬೋದು. ನಮ್ಮದು ಓಪನ್ ಕಿಚನ್ನೇ ಇದೆ. ಆಮೇಲೆ ಶಾವಿಗೆನೂ ಅಷ್ಟೇ ಫ್ರೆಶ್ ಆಗಿ ಮಾಡಿ ಅಲ್ಲೇ ನೀವು ಆರ್ಡರ್ ಮಾಡಿದ್ಮೇಲೆ ನಾವು ಒತ್ತಿ ಬಿಸಿಯಾಗಿ ಕೊಡುವಂಥದ್ದು. ಪ್ರತಿಯೊಂದು ಐಟಮ್ನು ನಾವು ಫ್ರೆಶ್ ಆಗಿ ಕೊಡಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ಸ್ವಲ್ಪ ಕಾಯಬೇಕಾಗುತ್ತೆ. ಬಟ್ ಆ ಫ್ರೆಶ್ನೆಸ್ ನಿಮ್ಮ ಮನೇಲಿ ಹೆಂಗೆ ಅಮ್ಮ ಅಡುಗೆ ಮಾಡಿಕೊಡ್ತಾರೆ ಆ ಟೇಸ್ಟ್ನ ನೀವು ಅನುಭವಿಸ್ಬೋದು. ನಮ್ಗಂತೂ ಬಹಳ ಇಷ್ಟ ಆಯ್ತು. ನೀವು ಕೂಡ ಏನಾದರೂ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ರೆ, ಮಲ್ನಾಡ್ ಕೂರ್ಗ್ ಸ್ಟೈಲ್ನ ಈ ಊಟವನ್ನ ತಿನ್ಬೇಕು ಅಂದ್ರೆ ಬನ್ನಿ ಕೊಪ್ಪ ಕೆಫೆಗೆ.